ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇಲ್ಲಿ ಯಾವುದೇ ತರ ಅಹಿತರ ಘಟನೆಗಳು ನಡೆದಿಲ್ಲ. ಅದೆಲ್ಲ ಸುಳ್ಳು ಅಪಪ್ರಚಾರ. ಯಾರು ಪೋಷಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಜನರು ಸಹ ಪೋಷಕರೇ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನ ಈ ಶಾಲೆಗೆ ಸಂಬಂಧಪಟ್ಟಂತ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಅದಕ್ಕೂ ಕಿವಿ ಕೊಡಬಾರ್ದು ಅಂತ ನನ್ನೊಂದು ಮನವಿ. ಬಂತು ನಾವು 8 ವರ್ಷದಿಂದ ಇದೀವಿ ಇಲ್ಲಿ. 8 ವರ್ಷದಿಂದನೂ ನಮ್ಗೇನು ಆ ಥರ ತೊಂದರೆ ಏನು ಕಾಣಿಸ್ತಾ ಇಲ್ಲ. ಮಕ್ಕಳನ್ನ ಯಾವ ಥರ ಗುಡ್, ವೆರಿ ಗುಡ್, ಯಾವ್ದ್ರಲ್ಲೂ ಎರಡನೇ ಮಾತಿಲ್ಲ. ಮಕ್ಕಳನ್ನು ಇಲ್ಲಿ ಶಿಕ್ಷಕರೇ ಆಗ್ಲಿ, ಬಟ್ ಅಡುಗೆ ಅವರಾಗ್ಲಿ, ಸೆಕ್ಯೂರಿಟಿ ಆಗ್ಲಿ, ಯಾರಾದ್ರೂ ಆಗ್ಲಿ, ಇಲ್ಲಿ ಮಕ್ಕಳಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ, ಗೌರವ ಕೊಡ್ತಾರೆ. ಬಂದವ್ರಿಗೂ ಅಷ್ಟೇ ಗೌರವ ಕೊಡ್ತಾರೆ. ಆ ಥರ ಈ ಥರ ಬಿಹೇವ್ ಏನೂ ಇಲ್ಲ. ಮಾಸ್ಟರ್ ಅವ್ರ ಯಾರಾದ್ರೂ ಏನು ಆ ಥರ ಪ್ರಾಬ್ಲಮ್ ಏನಿಲ್ಲ. ನಾವು 3 ವರ್ಷದಿಂದ ಬರ್ತಾ ಇದ್ದೀವಿ. 3 ವರ್ಷದಿಂದ ಎಲ್ಲ ಹುಡುಗ ಇರೋದು ಮೊಮ್ಮಗ ಅಂತ ಎಂತ ಪ್ರಾಬ್ಲಮ್ಸ್ ಇಲ್ಲ. ನಾನು ಕೇಳ್ತಾನೆ ಇರ್ತೀನಪ್ಪ, ತಿಂಡಿಯಲ್ಲಿ ಏನಾನ ಪ್ರಾಬ್ಲಮ್ ಇದೆಯಾ, ಇಲ್ಲೇ ಬಟ್ಟೆ ಒಗೆಯೋ ಅಂತ ಇದ್ರದಲ್ಲಿ ಏನಾನ ಪ್ರಾಬ್ಲಮ್ ಇದೆಯಾ, ಲೆಟ್ರಿನಲ್ಲಿ ಪ್ರಾಬ್ಲಮ್ ಇದೆಯಾ, ಊಟದಲ್ಲಿ ಏನಾನ ವ್ಯತ್ಯಾಸಗಳು ಬರ್ತಾ ಇದೆಯಾ ಅಂತ ಹೇಳಿ ಪಾಠಗಳೇನಾದ್ರು ಚೆನ್ನಾಗಿ ಮಾಡ್ತಾರಾ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಕೇಳ್ತಾ ಇದ್ದೀನಿ ಸರ್ ನಾನು. ಇಲ್ಲ ಎಂಥದ್ದು ಇಲ್ಲ ಅಂಕಲ್, ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ಬಿಟ್ಟು ಅವರು ಊಹೆ ಕೊಟ್ಟಿದ್ದಾರೆ. ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ, ಎಂಥ ಪ್ರಾಬ್ಲಮ್ ಕಂಡು ಬರ್ತಾ ಇಲ್ಲ ಸರ್. ಇಷ್ಟು ಹೇಳಿ ನಾನು ಅದೇ ರೀತಿ ನಿಮ್ಮ ಮಕ್ಕಳಿಗೂ ನೀವು ಅಷ್ಟೇ ಪ್ರೋತ್ಸಾಹ. ಯಾಕಂದರೆ ಊಟ ಬಟ್ಟೆ ಒಂದೇ ಜಾಗದಲ್ಲಿ ಸಿಗೋ ಒಂದು ಪ್ಲೇಸ್ ಅಂದರೆ ಈ ವಸತಿ ಶಾಲೆ. ಈ ವಸತಿ ಶಾಲೆ ಉಳಿಬೇಕಂದ್ರೆ ನಮ್ಮ ಪೋಷಕರಿಗೆ ಅದ ಪಾತ್ರ ತುಂಬ ಜಾಸ್ತಿ ಇದೆ. ಅದಕ್ಕೆ ಎಲ್ಲರೂ ಪೋಷಕರು ತಮ್ಮ ಮಕ್ಕಳಿಗೆ ಆಗಲಿ, ಟೀಚರ್ಸ್ಗಾಗಲಿ ಎಲ್ಲದ್ರ ಬಗ್ಗೆ ಅನುಕೂಲ ಮಾಡೋ ಥರ, ಅವ್ರಿಗೆ ಏನು ನೀತಿ ನಿಯಮಗಳಿದೆ ಅನುಕೂಲ ಆಗೋ ಥರ ನೀವು ನಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂಥ ಅವ್ಯವಸ್ಥೆಗಳಾಗಿರ್ಬೋದು, ಬೇರೆ ರೀತಿಯಾದಂಥ ವಾತಾವರಣ ಇಲ್ಲ. ಬೇರೆ ಶಾಲೆಗಳು ಅಥವಾ ಬೇರೆ ಒಂದು ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಅವರು ಸುಳ್ಳು ಮಾಹಿತಿಗಳನ್ನು ಅಪಪ್ರಚಾರ ಮಾಡ್ತಾ ಇರಬಹುದು. ಬಟ್ ನಮ್ಮ ವಸತಿ ಶಾಲೆಯಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಿಲ್ಲ. ಇಲ್ಲಿ ನಾವು ಸಹ ವಸತಿ ಗೃಹಗಳಲ್ಲಿ ಹಗಲು ರಾತ್ರಿ ಇಲ್ಲೇ ಕುಟುಂಬದೊಂದಿಗೆ ಇಲ್ಲೇ ವಾಸವಾಗಿರ್ತೀವಿ. ಮಕ್ಕಳನ್ನು ಸದಾ ಸಹ ನಾವು ಹಗಲು ರಾತ್ರಿ ತುಂಬ ಎಚ್ಚರಿಕೆಯಿಂದ ಕಣ್ಗಾವಲಿಂದ ನೋಡ್ಕೊಳ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ಸಹ ಸುರಕ್ಷಿತವಾಗಿದ್ದಾರೆ. ಕೆಲವರು ಸುಮ್ಮನೆಯಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಇದೆಲ್ಲ ಸತ್ಯಕ್ಕೆ ಮತ್ತು ವಾಸ್ತವಕ್ಕೆ ದೂರವಾದಂಥ ವಿಚಾರಗಳಾಗಿರ್ತದೆ ಎನ್ನುವ ಮಾತನ್ನು ನಾನು ತಿಳಿಸ್ತೇನೆ. ಅನುಕೂಲ ಆಗಬೇಕು ಅದೆಲ್ಲ ಕೊಡ್ತಾ, ಶಿಕ್ಷಕರಿಗೆ ಏನು ಅನುಕೂಲ ಮಾಡಬೇಕು ಅದು ಮಾಡಿಕೊಡಿ. ಅದರಿಂದ ನಿಮಗೆ ಒಳ್ಳೆ ಈಗಿನ ಮಕ್ಕಳ ಮುಂದಿನ ಪ್ರಜೆಗಳು, ಈ ಮಕ್ಕಳನ್ನ ಪ್ರಜೆಗಳನ್ನಾಗಿ ಯಾವ ಥರ ಮಾಡ್ಬೇಕು ನೀವು. ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ರಾಜಕೀಯ ಮಾಡೋಕ್ಕಂತ ಎಜುಕೇಷನ್ ಮೇಲೆ, ಶಿಕ್ಷಣದ ಮೇಲೆ ಬರಬೇಡಿ. ಸೌಕರ್ಯನೂ ಅವ್ರಿಗೆ ಸಿಗುತ್ತೆ. ಮನೆಗೆ ಕಳಿಸ್ಬೇಕಾದ್ರೆ ಅವ್ರ ಪೇರೆಂಟ್ಸನ್ನ ಕರೆಸಿ ಕಳಿಸ್ತಾರೆ. ಮತ್ತು ಒಬ್ಬೊಬ್ಬರನ್ನೇ ಇವ್ರನ್ನ ಎಲ್ಲಂದ್ರೂ ಅಲ್ಲಿ ಬಿಡಲ್ಲ. ಅವ್ರ ತಂದೆ ತಾಯಿನ ಕರೆಸಿ ಅವ್ರ ಜೊತೆ ಕಳಿಸ್ಕೊಡ್ತಾರೆ. ಇಲ್ಲಾಂದರೆ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಮತ್ತು ಇಲ್ಲಾಂದರೆ ಕಳಿಸೋದೇ ಇಲ್ಲ ಮಕ್ಕಳನ್ನ. ಆದ್ರೂ ಇಲ್ಲಿ ಹಾಸ್ಟೆಲ್ ಹತ್ರ ಆ ಥರದ್ದು ಎಂಥ ಕೆಟ್ಟು ಇದು ಏನು ನಡೆದಿಲ್ಲ. ಒಳ್ಳೆ ಹಾಸ್ಟೆಲ್ಲು. ನಾನು ಇಲ್ಲಿ SDMC ಅಧ್ಯಕ್ಷಳಾಗಿದ್ದೀನಿ ಇದೇ ಹಾಸ್ಟೆಲಲ್ಲಿ. ಆದರೆ ಆ ಥರ ಇದ್ದಿದ್ರೆ ನಾನು ಹೇಳ್ತಿರ್ಲಿಲ್ವಾ? ಆ ಥರ ಏನೂ ಇಲ್ಲ. ಒಳ್ಳೆ ಫಸ್ಟ್ ಕ್ಲಾಸ್ ಆಗಿದೆ ಹಾಸ್ಟೆಲ್ಲು. ನನ್ನ ಮಗನೂ ಇಲ್ಲೇ ಓದ್ತಾ ಇದ್ದಾನೆ. ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಒಳ್ಳೆ ಮಾರ್ಕ್ಸ್ ತೊಗೊತಾ ಇದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ಯಾಕೆ ಚೆನ್ನಾಗಿಲ್ಲ ಅಂತ ಅಲ್ಲಿ ಇಲ್ಲಿ ಇದು ಮಾಡ್ತೀರಾ? ಎಲ್ಲ ಚೆನ್ನಾಗಿದೆ. ಹಾಸ್ಟೆಲ್ ಸೂಪರ್ ಆಗಿದೆ. ಟೀಚರ್ಸು ಚೆನ್ನಾಗಿದ್ದಾರೆ. ಯಾವುದೇ ರೀತಿಯ ಏನೂ ನಡೆದಿಲ್ಲ ಇಲ್ಲಿ. ಒಳ್ಳೆ ಹಾಸ್ಟೆಲ್ಲು. ಇನ್ನು ಒಂದು ಲೆವೆಲ್ ತಗೊಂಡೋಗ್ತಾರೆ. ಜಿಲ್ಲೆಯಲ್ಲೇ ನಂಬರ್ 1 ಮಾಡ್ತಾರೆ ಅಂದರೆ ನಮ್ಮ ಒಂದು ಉದ್ದೇಶ. ಶಿಕ್ಷಕರು ಗುಡ್, ಪರವಾಗಿಲ್ಲ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಎಜುಕೇಷನ್ ಕೊಡೋದ್ರಲ್ಲಿ ಅವರು ಎರಡನೇ ಮಾತಿಲ್ಲ. ಎಜುಕೇಷನ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಅದೇ ಈ ಸೌಕರ್ಯಗಳು ಸ್ವಲ್ಪ ಕೊಟ್ಟರೆ ಇನ್ನೂ ಸ್ವಲ್ಪ ಸರಿ ಮಾಡ್ತಾರೆ. ವಾತಾವರಣ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಇದರಲ್ಲಿ ಕೆಟ್ಟದ ಏನೂ ಇಲ್ಲ ಅಂತೇಳಿ ಇದೇ ವರ್ಷ ಫಸ್ಟ್ ಟರ್ಮ್ ನಾವು ಸೇರಿಸಿರೋದು. ಹಂಗಾಗಿ ಅವರು ಇದುವರೆಗೂ ನಮಗೆ ಯಾವುದೇ ಥರ ಫಸ್ಟ್ ಟೈಮ್ ಬಂದಾಗಲೇ ನಾವು 2-3 ವಾರದಲ್ಲಿ ಕೇಳಿದರೆ ಎಲ್ಲ ಅನುಕೂಲ ಚೆನ್ನಾಗೈತೆ ಅಂತ. ಆದರೂ ಅವರು ಹುಡುಗ ಬಂದು ನಮಗೆಲ್ಲ ಸರ್ ಚೆನ್ನಾಗಿದೆ ಅಂತ ಮನೆ ಕಡೆ ಬರೋದಕ್ಕೆ ಅವನು ಇವಾಗಲೇ ಒಂದು ತಿಂಗಳದಲ್ಲೇ ಇಷ್ಟಪಡ್ತಾ ಇಲ್ಲ. ಇದು ನಮ್ಗೆ ಇಲ್ಲೇ ಅನುಕೂಲ ಇದೆ, ಫ್ರೆಂಡ್ಸ್ ಜೊತೆ ಚೆನ್ನಾಗಿರ್ತೀರಿ, ಅನುಕೂಲ ಮಾಸ್ಟರ್ಲೆಲ್ಲ ನೋಡ್ಕೊಳ್ತಾರೆ ಅಂತ. ಹಂಗಾಗಿ ಇವಾಗ ಫಂಕ್ಷನ್ನಲ್ಲಿ ಇವತ್ತು ತಿಳ್ಕೊಂಡಂಗೆ ಎಲ್ಲ ಮಕ್ಳಿಗೂ ಅನುಕೂಲವಾಗಿ ನೋಡ್ಕೊಳ್ತಾ ಅವ್ರೆ ಎಲ್ಲ ಗೊತ್ತಾಗಿದೆ. ಇಷ್ಟು ನಮ್ಗೆ ಚೆನ್ನಾಗಿ ಇಷ್ಟು ಮಾತ್ರ ಗೊತ್ತಿದೆ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ನನ್ನ ಮಗಳಲ್ಲಿ ಯಶಸ್ವಿನಿ ಅಂತ 9ನೇ ತರಗತಿ ವ್ಯಾಸಂಗ ಮಾಡ್ತಾಯಿದ್ದಾರೆ. 4 ವರ್ಷದಿಂದ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾಯಿದ್ದೆ. ಒಳ್ಳೆ ಪೂರಕವಾದ ವಾತಾವರಣ ಈ ಶಾಲೆಯಲ್ಲಿ ನಿರ್ಮಿಸಿರೋದು ಸರ್ಕಾರದಿಂದ. ಗ್ರಾಮಾಂತರ ಮಕ್ಕಳಿಗೆ ಒಳ್ಳೆ ಪ್ರತಿಭೆ
ಮತ್ತು ಒಳ್ಳೆ ಉತ್ತಮ ಭವಿಷ್ಯಕ್ಕಾಗಿ ಒಳ್ಳೆ ಶಾಲೆ ನಿರ್ಮಿಸುತ್ತದೆ. ಶಾಲೆ ಬಗ್ಗೆ ಈಗ ಒಂದು ತಿಂಗಳಿಂದ ಏನೋ ಸ್ವಲ್ಪ ಅಪಪ್ರಚಾರ ಈ ವಾರದಲ್ಲಿ ಬಂದಿರೋದ್ರಿಂದ ಇವತ್ತೊಂದು ಪೋಷಕರ ಸಭೆಯನ್ನು ಮಾಡಿ ಇಲ್ಲಿ ಯಾವುದೇ ತರ ಅಹಿತಕರ ಘಟನೆಗಳು ನಡೆದಿಲ್ಲ. ಅದೆಲ್ಲ ಸುಳ್ಳು ಅಪಪ್ರಚಾರ. ಯಾರು ಪೋಷಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಜನರು ಸಹ ಪೋಷಕರೇ ಆಯುಕ್ತ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನ ಈ ಶಾಲೆಗೆ ಸಂಬಂಧಪಟ್ಟಂತ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಅದಕ್ಕೂ ಕಿವಿ ಕೊಡಬಾರ್ದು ಅಂತ ನನ್ನೊಂದು ಮನವಿ. ಯಾಕಂದ್ರೆ ವಿದ್ಯಾಭ್ಯಾಸಕ್ಕೆ ಗುರುಗಳಿರ್ಲಿ, ಒಂದು ಮಗುನ್ ಬೈತಾರೆ, ಒಂದು ಏಟು ಕೊಡಲೇಬೇಕು. ಯಾಕಂದ್ರೆ ಶಿಕ್ಷಣ ಕೊಡ್ಬೇಕಾದ್ರೆ ಒಂದು ಮಗುನ್ ದಂಡಿಸಲೇಬೇಕು. ಯಾಕಂದ್ರೆ ನಾಳೆ 4 ಜನ ಹೋಗ್ಬೇಕಂದ್ರೆ ಇವತ್ತು ಏಟ್ ತಿಂದಿದ್ರೇನೆ ನಾಳೆ 4 ಜನದಲ್ಲಿ ಹೋಗಿ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡಕ್ಕೆ. ಶಿಕ್ಷಕರು ದಂಡಿಸ್ತಾರೆ ಅಂತ ಹೇಳ್ಬಿಟ್ಟು ಅದೊಂದು ದೊಡ್ಡದು ಇದು ಮಾಡಕ್ ಹೋಗ್ಬಾರ್ದು. ಶಿಕ್ಷಕರು ದಂಡಿಸಲೇಬೇಕು ಮಕ್ಕಳನ್ನ. ಯಾಕಂದ್ರೆ ನಾವು ಅವ್ರ ಮೇಲೆ ಜವಾಬ್ದಾರಿ. ನಾವೆಲ್ಲೋ 20 ಕಿಲೋಮೀಟರ್ 30 ಕಿಲೋಮೀಟರ್ ದೂರದಲ್ಲಿ ನಾವ್ ಇರ್ತೀವಿ. ನಮ್ಮ ಜವಾಬ್ದಾರಿ ಪೂರ್ತಿ ಅವ್ರು ನಮ್ಮ ಮಗುವಿನ ಜವಾಬ್ದಾರಿ ಅವ್ರ ಕೈ ಕೊಟ್ಬಿಟ್ಟು ನಾವು ಹೋಗಿರೋ ಅವ್ರ ಮಕ್ಕಳಾದ ಸರ್, ನಮ್ಮ ಮಕ್ಕಳಲ್ಲ ಅವರು. ಗೊತ್ತಾಯ್ತಾ? ಮಗುನ್ ದಂಡಿಸಿದಾರೆ, ನಾವು ಆತರ ಇದ್ ಮಾಡಕ್ ಆಗಲ್ಲ. ಈ ಶಾಲೆಯಲ್ಲಿ ಆತರ ನಡೆದಿಲ್ಲ ನಮ್ಗೆ ಇದುವರೆಗೂ, ಇನ್ ಮುಂದೆನೂ ನಡೆಯಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ನಂಬಿಕೆ. ಒಳ್ಳೆ ಭವಿಷ್ಯ ಇದೆ ವಿದ್ಯಾಭ್ಯಾಸಕ್ಕಾಗಿ. ಯಾಕಂದ್ರೆ ಸರ್ಕಾರ ಇಲ್ಲೆಲ್ಲ ಗ್ರಾಮಾಂತರ ಮಕ್ಕಳು ಬಂದಿರೋದ್ರಿಂದ ಒಳ್ಳೆ ಮಕ್ಳಿಗೆ ಭವಿಷ್ಯ ಇದೆ. ಒಳ್ಳೆ ಟೀಚಿಂಗ್ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಮೊನ್ನೆ ಹೋದ ವರ್ಷ SSLC ಎಕ್ಸಾಮ್ ಅಲ್ಲಿ 92% ರಿಸಲ್ಟ್ ಬಂದಿದೆ. ಎಲ್ಲ ಮಕ್ಕಳು 100 ತೆಗಿಯಕ್ಕೆ ಆಗಲ್ಲ. ಸದ್ಯಕ್ಕೆ ಒಂದು 92 ಮಾರ್ಕ್ಸ್ ತಗೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಹೈಯೆಸ್ಟ್ 577 ಏನೋ ಬಂದಿದೆ ಶಾಲೆಯಲ್ಲಿ. ಅದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿರ್ತಾರೆ. ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಕನ್ನಡ ಶಾಲೆಯಿಂದ ಬಂದು ಮಕ್ಕಳಿಗೆ 6ನೇ ಕ್ಲಾಸಿಂದ ಟೀಚಿಂಗ್ ಕೊಡೋದು ಇಂಗ್ಲಿಷ್ ಮೀಡಿಯಂ ಅಲ್ಲಿ. LKG ಇಂದ ಇಲ್ಲ, 6ನೇ ಕ್ಲಾಸ್. ಅದಕ್ಕೆ ಈ ಅಹಿತಕರ ಘಟನೆಗಳು ಇಲ್ಲ ಅಂತ ಹೇಳ್ಬಿಟ್ಟು ನನ್ನೊಂದು ಮನವಿ. ಓಕೆ ನನ್ನ ತಮ್ಮ ಅಂತ ಹೇಳ್ಬಿಟ್ಟು ನನ್ನ ಮಕ್ಳು ಇಲ್ಲಿ ಇಬ್ಬರು ಮುರಾರ್ಜಿ ದೇಸಾಯದಲ್ಲಿ ಓದ್ತಾ ಇದ್ದಾರೆ. ಇದು 8ನೇ ವರ್ಷ. ನನ್ನ ಮಗಳು ಫಸ್ಟು ಮೇಘ್ನಾ ಅಂತಿದ್ಲು. ಅವಳು 6ನೇ ಕ್ಲಾಸು ಫಸ್ಟು ಇದು ಓಪನ್ ಆದಾಗೆ ನನ್ನ ಮಗಳು ಸೇರಿಸಿರೋದು. ಆವಾಗಿಂದನೂ ನಾನು ಇಲ್ಲೇ ಬರ್ತಾ ಹೋಗ್ತಾ ಇದ್ದೀನಿ ಪೇರೆಂಟ್ಸ್ ಮೀಟಿಂಗ್ಗೆ. ನನ್ನ ಮಗಳು ಫಸ್ಟು ಮೇಘ್ನಾ, ಅವಳು ರ್ಯಾಂಕ್ ಸ್ಟೂಡೆಂಟ್ ಇಲ್ಲಿ. ಇವಾಗ ಮುರಾರ್ಜಿ ಅಲ್ಲಿ ಪಾರ್ಶ್ಗನಲ್ಲಿ ಎಲ್ಲಿ ಓದ್ತಾ ಇದ್ದಾಳೆ, ಅಲ್ಲಿನೂ ರ್ಯಾಂಕ್ ಸ್ಟೂಡೆಂಟೇ. ಇದೇ ಸೇಮ್ ಅಲ್ಲಿ ಕೂಡ. ಬಟ್ ಇಲ್ಲಿರೋ ಇದು ಅಲ್ಲಿರೋ ಇದು ತುಂಬ, ನಾನು 8 ವರ್ಷದಿಂದ ಇಲ್ಲಿ ಓಡಾಡ್ತಾ ಇರೋದಲ್ಲ, ಇಷ್ಟೊಂದು ಅನುಕೂಲ ಅಲ್ಲಿ ಸಿಗಂಗಿಲ್ಲ. ಮತ್ತು ಚಿಕ್ಕವಳು ಇವಾಗ 10th ಮಾಲಾಶ್ರೀ ಅಂತ ಹೇಳ್ಬಿಟ್ಟು ಅವಳು ಓದ್ತಾ ಇದ್ದಾಳೆ ಇಲ್ಲಿ. ಅದು 8 ವರ್ಷದಿಂದ ಏನು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ. ನಾನು ಬೆಂಗಳೂರಿಂದ ಬರ್ತಾ ಇದ್ದಿದ್ದು, ಇವಾಗ 3 ವರ್ಷದಿಂದ ಊರಲ್ಲಿ ಸ್ಟೇ ಆಗಿರೋದು. ನಾನು ಬೆಂಗಳೂರಿಂದ ಆವಾಗಿಂದ ಬರ್ತಾ ಇದ್ರೆ ನಾನು ಇಲ್ಲೇ ಊಟ ಮಾಡಿ ಇಲ್ಲೇ ಉಳ್ಕೊಂಡು ಹೋಗ್ತಾ ಇದ್ದೆ. ನಮ್ಮೂರಲ್ಲಿ ನನ್ನ ಮನೆ ಏನೂ ಇರ್ತಾ ಇಲ್ಲ. ಒಳ್ಳೆ ಪಾಶುಪಾಲರಿದ್ದಾರೆ ಇಲ್ಲಿ, ಒಳ್ಳೆ ಶಿಕ್ಷಕರಿದ್ದಾರೆ. ನನಗೆ ತುಂಬ ಇಲ್ಲಿಂದ ನನಗೇನು ಅಂಥದ್ದೇನು ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿದೆ ಇಲ್ಲಿ. ಬಟ್ ಇವಾಗ ಸ್ವಲ್ಪ ಪ್ರಾಬ್ಲಮ್ಗಳು ಅಷ್ಟೇ ಹೊರತು ಅದು ಮಕ್ಕಳಿಂದ ಪೋಷಕರಿಂದಾನೆ, ಇನ್ನೇನು. ಬಟ್ ಶಿಕ್ಷಕರಿಂದ ಯಾವುದು ಇಲ್ಲಿಂದ ಏನು ತೊಂದರೆಗಳೇ ಇಲ್ಲ. ಚಿಗಿರಾಪುರ. ನನ್ನ ಹೆಸರು ಭಾರತಿ ಎಂಬುವಿ. ನಾನು ಇಲ್ಲಿ ಪ್ರಾಂಶುಪಾಲರಾಗಿ 5 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸದರಿ ವಸತಿ ಶಾಲೆಯನ್ನು ನಮ್ಮ ಕರ್ನಾಟಕ ಸರ್ಕಾರ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇಲ್ಲಿ ಸರ್ಕಾರ ನೀಡುವಂತಹ ಎಲ್ಲ ಸೌಲಭ್ಯಗಳು ಸಹ ಮಕ್ಕಳಿಗೆ ದೊರೆಯುತ್ತಿವೆ. ಇಲ್ಲಿ ಎಲ್ಲ ಸೌಲಭ್ಯಗಳು ಸಹ ಮಕ್ಕಳಿಗೆ ಉಚಿತವಾಗಿ ಸಿಗುತ್ತಿದೆ. 6ರಿಂದ 10ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು 250 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಲು ಅವಕಾಶವಿದೆ. ಇಲ್ಲಿ ಉಚಿತವಾಗಿ ಪಠ್ಯಪುಸ್ತಕ, ಸೋಪ್ ಕಿಟ್, ಲೇಖನ ಸಾಮಗ್ರಿಗಳು, ನೋಟ್ಬುಕ್ಸ್, ಸಮವಸ್ತ್ರ ಇತ್ಯಾದಿ ಅನೇಕ ಸೌಲಭ್ಯಗಳನ್ನು ಸರ್ಕಾರ ಮಾಡುತ್ತಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಮೆನು ಚಾರ್ಟ್ ಪ್ರಕಾರ ಊಟ ಇತ್ಯಾದಿ ಸೌಕರ್ಯಗಳು ನಡೆಯುತ್ತವೆ. ಏನು ನಮ್ಮ ವಸತಿ ಶಾಲೆಯಲ್ಲಿ ದಿನಚರಿ ಇದೆ, ಆ ದಿನಚರಿ ಪ್ರಕಾರ ಬೆಳಗ್ಗೆಯಿಂದ ಸಂಜೆಯವರೆಗೂ ಸಹ ಶೈಕ್ಷಣಿಕ ಚಟುವಟಿಕೆಗಳು ಇತ್ಯಾದಿ ಚಟುವಟಿಕೆಗಳು ನಡೆಯುತ್ತಿವೆ. ಸೊ ಈ ಒಂದು 10 ಎಕರೆ ವಿಸ್ತೀರ್ಣವಾದ ಜಾಗದಲ್ಲಿ ಎಲ್ಲಾ ರೀತಿಯ ಬಾಲಕರಿಗೆ ಪ್ರತ್ಯೇಕ ವಸತಿ ಗೃಹಗಳು, ಬಾಲಕಿಯರಿಗೆ ಪ್ರತ್ಯೇಕ ವಸತಿ ಗೃಹಗಳು, ಅಡುಗೆ ಕೋಣೆ ಸಹ ಎಲ್ಲವೂ ಒಳಗೊಂಡಂತೆ ಇಲ್ಲಿ ಇರುತ್ತದೆ. ಇಲ್ಲಿ ಎಲ್ಲಾ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಗಳಿದ್ದು, ಇಲ್ಲಿ ಮಕ್ಕಳು ಸುರಕ್ಷಿತವಾಗಿ ಶೈಕ್ಷಣಿಕ ವಾತಾವರಣದಲ್ಲಿ, ಮಕ್ಕಳು ಮನೆಯ ವಾತಾವರಣದಂತೆ ಇಲ್ಲಿ ಕಲಿಕೆಯಲ್ಲಿ ಆಸಕ್ತಿಯುತರಾಗಿದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳು ಸಹ ಮಕ್ಕಳಿಗೆ ಸಂತೃಪ್ತಿದಾಯಕವಾಗಿದೆ. ಪೋಷಕರು ಸಹ ಶಾಲೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇಲ್ಲಿ ವ್ಯವಸ್ಥೆಗಳು ಚೆನ್ನಾಗಿರುವುದರ ಬಗ್ಗೆ ಮತ್ತೆ ಸುರಕ್ಷಿತವಾಗಿರುವ ಬಗ್ಗೆ ಸಹ ತಿಳಿಸಿರುತ್ತಾರೆ. ಇದು ವಸತಿ ಶಾಲೆಯ ಒಂದು ವಾತಾವರಣವಾಗಿರುತ್ತದೆ. ಇಲ್ಲಿ ಯಾವುದೇ ರೀತಿಯಾದಂಥ ಅವ್ಯವಸ್ಥೆಗಳಾಗಿರ್ಬೋದು, ಬೇರೆ ರೀತಿಯಾದಂಥ ವಾತಾವರಣ ಇಲ್ಲ. ಬೇರೆ ಶಾಲೆಗಳು ಅಥವಾ ಬೇರೆ ಒಂದು ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಅವರು ಸುಳ್ಳು ಮಾಹಿತಿಗಳನ್ನು ಅಪಪ್ರಚಾರ ಮಾಡ್ತಾ ಇರಬಹುದು. ಬಟ್ ನಮ್ಮ ವಸತಿ ಶಾಲೆಯಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಲ್ಲ. ಇಲ್ಲಿ ನಾವು ಸಹ ವಸತಿ ಗೃಹಗಳಲ್ಲಿ ಹಗಲು ರಾತ್ರಿ ಇಲ್ಲೇ ಕುಟುಂಬದೊಂದಿಗೆ ಇಲ್ಲೇ ವಾಸವಾಗಿರ್ತೀವಿ. ಮಕ್ಕಳನ್ನು ಸದಾ ಸಹ ನಾವು ಹಗಲು ರಾತ್ರಿ ತುಂಬ ಎಚ್ಚರಿಕೆಯಿಂದ ಕಣ್ಗಾವಲಿಂದ ನೋಡ್ಕೊಳ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ಸಹ ಸುರಕ್ಷಿತವಾಗಿದ್ದಾರೆ. ಕೆಲವರು ಸುಮ್ಮನೆಯಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಇದೆಲ್ಲ ಸತ್ಯಕ್ಕೆ ಮತ್ತು ವಾಸ್ತವಕ್ಕೆ ದೂರವಾದಂತಹ ವಿಚಾರಗಳಾಗಿರ್ತದೆ ಎನ್ನುವ ಮಾತನ್ನು ನಾನು ತಿಳಿಸ್ತೇನೆ.
ವ್ಯವಸ್ಥೆಯನ್ನ ನಮ್ಮ ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾಡಿಕೊಡ್ತಾ ಇದ್ದು ಇಲ್ಲಿ ಸುಮಾರು 250 ಜನ ಮಕ್ಕಳು ವಿದ್ಯಾಭ್ಯಾಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಶಾಲೆಯಿಂದ 3 10th ಬ್ಯಾಚ್ಗಳು ಹೊರಹೋಗಿದ್ದಾರೆ. ಅಂದ್ರೆ ಇದು ಉತ್ತಮವಾಗಿ 100% ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಕೊನೆಯದಾಗಿ 92% ರಿಸಲ್ಟ್ ಈ ವಸತಿ ನಿಲಯದಲ್ಲಿ ಯಾವ ರೀತಿ ಮಕ್ಕಳು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು ಅಂತ ಹೇಳಿ ಮಕ್ಕಳಿಗೆ ಹಲವಾರು ಬಾರಿ ನಾವು ಪ್ರಯೋಗಗಳಲ್ಲಿ ಮಕ್ಕಳನ್ನ ಅಸೈನ್ಮೆಂಟ್ ಮಾಡಿ ಹೇಳಿರ್ತೀವಿ. ಆದ್ರೆ ಪೋಷಕರ ಗಮನಕ್ಕೂ ಒಂದು ಬಾರಿ ತರಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಒಂದು ಮಕ್ಕಳ ಒಂದು ನೀತಿ ನಿಯಮಗಳನ್ನ ಮಕ್ಕಳು ಒಂದು ವಸತಿ ಶಾಲೆಯಲ್ಲಿ ಕ್ರಮ ವಹಿಸಬೇಕಾಗಿರುವಂತಹ ಕ್ರಮಗಳನ್ನ ನಾವು ತಿಳಿಸ್ತೀವಿ. ವಿದ್ಯಾರ್ಥಿಗಳು ಶಾಲೆಯಲ್ಲಿ ನಾವೆಲ್ಲರೂ ಒಂದೇ ಎಂದು ಭಾವಿಸಬೇಕು ಹಾಗೂ ಶಾಲೆಯ ನಿಯಮಗಳನ್ನು ಕಡ್ಡಾಯವಾಗಿ ಪಠ್ಯಪೂರ್ವಕ ಚಟುವಟಿಕೆಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಗುಣಾತ್ಮಕ ಶಿಕ್ಷಣ ಹೊಂದುವಲ್ಲಿ ಶ್ರಮ ವಹಿಸುವುದು, ಉತ್ತಮ ಓದುವುದು, ಶುದ್ಧ ಹಾಗೂ ಸ್ಪಷ್ಟ ಬರಹ ರೂಢಿಸಿಕೊಂಡು ನಿಯಮಿತವಾಗಿ ಅಭ್ಯಾಸದಲ್ಲಿ ತೊಡಗುವುದು, ಸಹಪಾಠಿಗಳು ಶಾಲಾ ಸಿಬ್ಬಂದಿಗಳಿಂದ ಕಿರುಕುಳದ ವೈಯಕ್ತಿಕ ತೊಂದರೆಗಳಿದ್ದಲ್ಲಿ ಪ್ರಾಂಶುಪಾಲರ ಗಮನಕ್ಕೆ ತರುವುದು, ನೀರು ಹಾಗೂ ವಿದ್ಯುತ್ತನ್ನು ಮಿತವಾಗಿ ಬಳಸಬೇಕು, ಆಹಾರವನ್ನು ಅನಾವಶ್ಯಕವಾಗಿ ಚೆಲ್ಲಬಾರದು, ವಿದ್ಯಾರ್ಥಿಗಳು ತಮ್ಮ ವಲಯದಲ್ಲಿ ಹಣ, ಬೆಲೆ ಬಾಳುವ ವಸ್ತು, ವಾಚ್, ಒಡವೆ, ರೇಡಿಯೋ, ಮೊಬೈಲ್, ಟೇಪ್ ರೆಕಾರ್ಡ್, ವಿದ್ಯುತ್ ಉಪಕರಣಗಳು ಮತ್ತು ಆಯುಧಗಳನ್ನು ಯಾವುದೇ ಕಾರಣಕ್ಕೆ ಇಟ್ಟುಕೊಳ್ಳುವುದನ್ನು ಕಡ್ಡಾಯವಾಗಿ ನಿರ್ಬಂಧಿಸಿದೆ. ವಿದ್ಯಾರ್ಥಿ ಶಾಲೆಯ ಸಂಪತ್ತನ್ನು ಸುರಕ್ಷತೆಯಿಂದ ಉಪಯೋಗ ಮಾಡಬೇಕು. ಯಾವುದೇ ವಸ್ತುವನ್ನು ದುರುಪಯೋಗ ಹಾಳು ಮಾಡಿದ್ದಲ್ಲಿ ನಿಯಮ ಉಲ್ಲಂಘನೆ ಹಾಗೂ ಶಾಲೆಯ ಸಂಪತ್ತನ್ನು ಹಾಳು ಮಾಡಿದರೆ ವಿದ್ಯಾರ್ಥಿಯೇ ನಷ್ಟವನ್ನು ಧರಿಸಬೇಕಾಗುತ್ತದೆ. ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿ ವಸತಿ ನಿಲಯದ ಕೊಠಡಿಗಳಿಗೆ ಹೋಗುವುದು, ಮಲಗುವುದನ್ನು ನಿಷೇಧಿಸಲಾಗಿದೆ. ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಮಧ್ಯಾವಧಿ ಹಾಗೂ ಬೇಸಿಗೆ ರಜೆಯ ಬಳಿಕ ವಿದ್ಯಾರ್ಥಿಗಳು ಮೊದಲನೇ ದಿನವೇ ತರಗತಿಗೆ ಹಾಜರಾಗುವುದು. ಪ್ರತಿ ವಿದ್ಯಾರ್ಥಿಯು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡುವುದು, ಹಾಗೆಯೇ ಶಾಲೆಯ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವುದು ಇದು ವಿದ್ಯಾರ್ಥಿಗಳು ಪಾಲಿಸಬೇಕಾಗಿರುವಂತಹ ಪ್ರಮುಖ ಅಂಶಗಳು. ಅದೇ ರೀತಿ ಈ ಒಂದು ಪಾಲಕರಿಗೂ ಸಹ ಹಲವಾರು ಸೂಚನೆ ಮತ್ತು ಸಲಹೆಗಳಿದ್ದಾವೆ. ಪಾಲಕರು ತಮ್ಮ ಪ್ರತಿ ತಿಂಗಳ 2ನೇ ಶನಿವಾರ ಮಾತ್ರ ಭೇಟಿಯಾಗುವುದು. ನಾವೀಗಾಗಲೇ ಎಷ್ಟೊತ್ತಾಗಿ ಹೇಳಿದ್ದೀವಿ. ಅದು ಕೆಲವೊಂದು ಎಮರ್ಜೆನ್ಸಿ ಇದ್ದಾಗಲೆಲ್ಲ ಆವಾಗ ಬರ್ತಾ ಇರ್ತಾರೆ. ಬಟ್ ಇಲ್ಲಿ ಒಂದು ವಸತಿ ನಿಲಯದ ನಿಯಮದ ಪ್ರಕಾರ ನೀವು ಕೇವಲ ಪ್ರತಿ ತಿಂಗಳ 2ನೇ ಶನಿವಾರ ಮಾತ್ರ ನಿಮ್ಮ ಮಕ್ಕಳನ್ನ ಭೇಟಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಪಾಲಕರು ವಸತಿ ನಿಲಯ, ಭೋಜನಾಲಯ ಮತ್ತು ತರಗತಿಗೆ ಅನುಮತಿ ಇಲ್ಲದೆ ಪ್ರವೇಶಿಸುವಂತಿಲ್ಲ. ಪಾಲಕರು ಶಾಲೆಯಲ್ಲಿ ರಾತ್ರಿ ವೇಳೆ ತಂಗುವುದನ್ನು ನಿಷೇಧಿಸಲಾಗಿದೆ. ಪಾಲಕರು ಮಕ್ಕಳನ್ನು ಭೇಟಿಯಾಗುವ ಸಂದರ್ಭದಲ್ಲಿ ಶಾಲೆಯಿಂದ ಹೊರಗೆ ಕರೆದುಕೊಂಡು ಹೋಗುವಂತಿಲ್ಲ. ಮದುವೆ, ಹಬ್ಬ, ಗೃಹ ಪ್ರವೇಶ, ಜಾತ್ರೆ, ಹರಕೆ ಇತ್ಯಾದಿ ಕಾರಣಗಳಿಗೆ ಪಾಲಕರು ಮಕ್ಕಳನ್ನು ಶಾಲೆಯಿಂದ ಮನೆಗೆ ಕರೆದುಕೊಂಡು ಹೋಗಬಾರದು. ಪಾಲಕರು ಶಾಲಾ ಆವರಣದಲ್ಲಿ ಮೊಬೈಲ್ ಫೋನ್ ಬಳಕೆ ಮಾಡಬಾರದು. ಪಾಲಕರು ಶಾಲೆಗೆ ಭೇಟಿ ನೀಡಿದಾಗ ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸುವುದು. ಪಾಲಕರು ತಮ್ಮ ಮಕ್ಕಳಿಗೆ ತೀವ್ರತರವಾದ ಕಾಯಿಲೆಗಳಿದ್ದರೆ ಮೊದಲೇ ತಿಳಿಸಿರಬೇಕು. ಮಕ್ಕಳು ಆರೋಗ್ಯದ ದೃಷ್ಟಿಯಿಂದ ಹೊರಗಿನ ತಿಂಡಿ, ತಿನಿಸುಗಳನ್ನು ತರುವುದನ್ನು ನಿಷೇಧಿಸಿದೆ. ರಜೆ ಮೇಲೆ ಪಾಲಕರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಲು ತರಗತಿ ಶಿಕ್ಷಕರ ಅನುಮತಿ ಪಡೆಯಬೇಕು. ಹಾಗೆಯೇ ವಸತಿ ನಿಲಯಕ್ಕೆ ಮಕ್ಕಳನ್ನು ತಂದು ಬಿಡುವಾಗ ಶಾಲಾ ಸಿಬ್ಬಂದಿಗಳ ಗಮನಕ್ಕೆ ತಂದು ನಿಗದಿತ ಬಗೆಯಲ್ಲಿ ಸಹಿ ಮಾಡಿ ತೆರಳಬೇಕು. ಮಧ್ಯಾವಧಿ ಮತ್ತು ವಾರ್ಷಿಕ ರಜೆಯಲ್ಲಿ ಸ್ವತಃ ಪಾಲಕರೇ ಖುದ್ದಾಗಿ ಬಂದ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು. ವಿದ್ಯಾರ್ಥಿಯ ತಂದೆ ತಾಯಿ ಮತ್ತು ಅಧಿಕೃತ ಪೋಷಕರನ್ನು ಹೊರತುಪಡಿಸಿ ಇತರರಿಗೆ ವಿದ್ಯಾರ್ಥಿಗಳ ಭೇಟಿಗೆ ಅವಕಾಶವಿಲ್ಲ. ಪೋಷಕರು ಮಕ್ಕಳ ಭೇಟಿಗೆ ಬಂದಂತಹ ಸಂದರ್ಭದಲ್ಲಿ ತಮ್ಮ ವಾಹನಗಳನ್ನು ಗೇಟಿನ ಹೊರಭಾಗದಲ್ಲಿ ನಿಗದಿತ ಜಾಗದಲ್ಲಿ ನಿಲ್ಲಿಸಬೇಕು. ಪಾಲಕರ ಸಭೆ, ಶಾಲಾ ಸಮಾರಂಭ ಇನ್ನಿತರ ಕಾರ್ಯಕ್ರಮಗಳಿಗೆ ತಮ್ಮನ್ನು ಆಹ್ವಾನಿಸಿದಾಗ ಸಕಾಲಕ್ಕೆ ಆಗಮಿಸುವುದು. ವಿದ್ಯಾರ್ಥಿಗಳ ಅನಾರೋಗ್ಯ ಹಾಗೂ ಇನ್ನಿತರ ಅನಿವಾರ್ಯ ಕಾರಣಕ್ಕಾಗಿ ಕರೆದಾಗ ಪಾಲಕರು ಕಡ್ಡಾಯವಾಗಿ ಆಗಮಿಸಬೇಕು. ಇವೊಂದು ನಿಮ್ಮ ಪೋಷಕರಿರುವಂತಹ ಒಂದು ಸಲಹೆ ಮತ್ತು ಸೂಚನೆಗಳು. ನಾವೇ ಈಗಾಗಲೇ ಒಂದು ರೂಲ್ಸ್ ಪ್ರಕಾರ ನೀವು ಪ್ರತಿ ತಿಂಗಳ 2ನೇ ಶನಿವಾರ ಮಾತ್ರ ನಿಮ್ಮ ಮಕ್ಕಳನ್ನು ಭೇಟಿಯಾಗೋದಕ್ಕೆ ಅವಕಾಶ ಇದೆ. ಆದ್ರಿಂದ ತಾವು ಅದನ್ನು ಸ್ವಲ್ಪ ಗಮನಿಸಿ ಈ ಒಂದು ತರಗತಿ ಅವಧಿಯಲ್ಲಿ ಅವರನ್ನು ಬಂದು ಮಕ್ಕಳನ್ನ ಮತ್ತು ನಮ್ಮನ್ನು ಸಹ ಡಿಸ್ಟರ್ಬೆನ್ಸ್ ಮಾಡಬಾರದು. ಇದಕ್ಕೆ ಅನಿವಾರ್ಯ ಕಾರ್ಯ ಏನಾದ್ರು ಎಮರ್ಜೆನ್ಸಿ ಇದೆ ಅಂತಂದ್ರೆ ಅದಕ್ಕೆ ನಾವು ಸಹ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಮತ್ತೆ ನೋಡಿ, ಹೇಗೆ ನೀವು ಮಕ್ಕಳನ್ನ ಭೇಟಿ ಮಾಡಕ್ಕೆ ಬಂದಾಗ ಯಾವುದೇ ಕಾರಣಕ್ಕೂ ತಿಂಡಿ ತಿನಿಸುಗಳನ್ನ ಜಂಕ್ ಫುಡ್ ಅಂತ ಕರೀತಾರೆ, ಮಿಕ್ಸರ್, ಚಕ್ಲಿ, ಕೊಡಬೇಡಿ, ಇದನ್ನೆಲ್ಲ ಆದಷ್ಟು ತರೋದನ್ನ ಕಡಿಮೆ ಮಾಡಿ. ಏನೋ ಅದು ಫ್ರೂಟ್ಸ್, ಹಣ್ಣು ಹಂಪಲುಗಳನ್ನು ತಂದುಕೊಡಿ. ಇಲ್ಲಿ ಮಕ್ಕಳಿಗೆ 3 ಹೊತ್ತು ಊಟ ಹಾಗೂ ಸಾಯಂಕಾಲ ಸ್ನಾಕ್ಸ್. ಈ ಸಭೆಗೆ ಸದರಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಪೋಷಕರಾದ ತಾವೆಲ್ಲರೂ ಸಹ ಆಗಮಿಸಿದ್ದೀರಾ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಮೊದಲ ಬಾರಿಗೆ ಎಲ್ಲಾ 6ರಿಂದ 10ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳ ಪೋಷಕರನ್ನ ಸಭೆಗೆ ಕರೆಯಲಾಗಿದೆ.
ಇದಕ್ಕಿಂತ ಮೊದಲು ನಾವು 10ನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕರನ್ನ ಮಾತ್ರ ಕರೆದು ಸಭೆಯನ್ನ ಮಾಡಲಾಗಿತ್ತು. ಏಕೆಂದರೆ 10ನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಉತ್ತಮಪಡಿಸುವ ಸಲುವಾಗಿ ನಾವು ಪ್ರಾರಂಭದಿಂದಲೇ ಅನೇಕ ಯೋಜನೆಗಳನ್ನ ಹಾಕಿಕೊಳ್ಳುವ ಸಲುವಾಗಿ ಒಂದು ವಿದ್ಯಾರ್ಥಿಗಳ ಬುದ್ಧಿಮಟ್ಟ, ಶೈಕ್ಷಣಿಕ ಪ್ರಗತಿಯನ್ನ ಅವಲೋಕಿಸುವ ಸಲುವಾಗಿ ನಾವು ಮೊದಲೇ ಜೂನ್ ಮಾಹೆಯಲ್ಲಿ ಒಂದು ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಭೆಯಲ್ಲಿ ಈಗ 6ನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕರು ಸಹ ಹಾಜರಾಗಿದ್ದಾರೆ. 6ನೇ ತರಗತಿಯ ವಿದ್ಯಾರ್ಥಿಗಳು ಹೊಸದಾಗಿ ಒಂದು ಪ್ರವೇಶವನ್ನ ಪಡೆದಿರ್ತಾರೆ. ಮತ್ತೆ ವಿದ್ಯಾರ್ಥಿಗಳು ಸಹ ಪೋಷಕರಿಗೆ ಈ ಒಂದು ವಸತಿ ಶಾಲೆಯ ವಾತಾವರಣ ಹೊಸದಾಗಿರುತ್ತೆ. ಹೀಗಾಗಿ ಇಲ್ಲಿ ನಮ್ಮ ಒಂದು ಕರ್ನಾಟಕ ಸರ್ಕಾರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಎಂಬ ಒಂದು ಸಂಸ್ಥೆಯ ಅಡಿಯಲ್ಲಿ ಎಲ್ಲ ನಮ್ಮ ರಾಜ್ಯದಲ್ಲಿ 826 ಶಾಲೆಗಳನ್ನ ಪ್ರಾರಂಭ ಮಾಡಲಾಗಿದೆ. ಇದರಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಏಕಲವ್ಯ ಮಾದರಿ ವಸತಿ ಶಾಲೆ, ಈ ತರ ಅನೇಕ ರೀತಿಯ ಒಂದು ಹೆಸರುಗಳ ಅಡಿಯಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡಿದೆ. ಈ ಒಂದು ಶಾಲೆಗಳ ಮುಖ್ಯ ಉದ್ದೇಶ, ಘನ ಉದ್ದೇಶ, ಸರ್ಕಾರದ ಉದ್ದೇಶ ಒಂದೇ ಆಗಿದೆ. ಏನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಶಿಕ್ಷಣದ ಸೌಕರ್ಯಗಳು ದೊರಕಿ ಆ ವಿದ್ಯಾರ್ಥಿಗಳಿರ್ತಕ್ಕಂಥ ಸೂಕ್ತ ಪ್ರತಿಭೆಗೆ ಸೂಕ್ತ ಅವಕಾಶಗಳು ದೊರಕಿ ಮಕ್ಕಳು ಚೆನ್ನಾಗಿ ಉನ್ನತ ವಿದ್ಯಾಭ್ಯಾಸವನ್ನ ಮಾಡಿ ಅವರು ಹೋಗುವಂತ ಸಲುವಾಗಿ ಈ ಒಂದು ಶಾಲೆಗಳನ್ನ ಪ್ರಾರಂಭ ಮಾಡಲಾಗಿದೆ. ನನ್ನ ಮಗು ಈಗ 5 ವರ್ಷದ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದೆ. 10ನೇ ತರಗತಿ. ನನ್ನ ಮಗಳ ಹೆಸರು ನಯನಶ್ರೀ ಅಂತ. ನನಗಿಬ್ಬರು ಮಕ್ಕಳು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇದೇ ಶಾಲೆಯಲ್ಲಿ 5 ವರ್ಷದಿಂದ ನನಗೆ ಬಾಂಡಿಂಗ್ ಇದೆ, ಅಂದರೆ ರಿಲೇಷನ್ಶಿಪ್ ಇದೆ. ಒಂದು ಟೀಚರ್ ಹತ್ರ ಇಂದು, ಪ್ರಿನ್ಸಿಪಾಲ್ ಹತ್ರ ಇಂದು. ಇಲ್ಲಿ ತನಕ ನನ್ನ ಮಗು ಈ ಸ್ಕೂಲ್ ಬಗ್ಗೆ ಯಾವುದೇ ಒಂದು ಕೆಟ್ಟ ವಿಷಯದ ಬಗ್ಗೆ ಚರ್ಚೆ ಮಾಡಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ನೀಟ್ನೆಸ್ ಆಗಿರ್ಬೋದು, ಊಟದ ಅಭ್ಯಾಸ ಆಗಿರ್ಬೋದು, ಟೀಚರ್ಸ್ ಡಿಸಿಪ್ಲಿನ್ ಆಗಿರ್ಬೋದು, ಟೀಚಿಂಗ್ ಅಷ್ಟೇ ಚೆನ್ನಾಗಿದೆ. ಒಂದು ಈಗ ಬರ್ತಾ ಇದೆ ರೀಸೆಂಟ್ ಆಗಿ ಸ್ಕೂಲ್ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯ ಪ್ರಚಾರ ಮಾಡ್ತಾ ಇದೆ. ಅದೆಲ್ಲ ಸುಳ್ಳು. ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ 5 ವರ್ಷದಿಂದ ಇರೋದೇ ಇಬ್ಬರು ಮಕ್ಕಳು ಇದೇ ಸ್ಕೂಲಲ್ಲಿ ಓದ್ತಾ ಇದೆ. ಅಂದ್ರೆ ಈ ಸ್ಕೂಲ್ ಬಗ್ಗೆ ಎಲ್ಲ ತಿಳಿದಿರೋದ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ವಾತಾವರಣ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಸಿಸ್ಟಮೆಟಿಕ್ ಆಗಿ ಮಕ್ಕಳು ಹೇಗೆ ಈ ವಾತಾವರಣದಲ್ಲಿ ಬೆಳೀತಾ ಇರೋದನ್ನು ತುಂಬಾ ಚೆನ್ನಾಗಿದೆ. ಬಟ್ ಯಾರು ಮಾಡ್ತಾ ಇದ್ದಾರೋ ಅದು ಅವ್ರಿಗೆ ಏನಾಗ್ತಾ ಇದ್ರಿಂದ ಗೊತ್ತಿಲ್ಲ. ಬಟ್ ಸ್ಕೂಲ್ ಅಂತೂ ಮೊರಾರ್ಜಿ ದೇಸಾಯಿ ಚಿಗುರಾಪುರ. ಈ ಸರಿ ನಾವು ಡ್ರೀಮ್ ಮಾಡ್ತಾ ಇದೀವಿ. ಪ್ರೈವೇಟ್ ಸ್ಕೂಲಲ್ಲಿ ಎಷ್ಟೊಂದು ಲಕ್ಷ ಫೀಸ್ ಕಟ್ ಕಳಿಸ್ತೀವಿ. ಅದಂದ್ರೆ 250 ಜನ, 3 ಜನ ಟೀಚರ್ಸ್ ಗೌರ್ಮೆಂಟ್ ಅಪಾಯಿಂಟ್ ಆಗಿರೋದಿಲ್ಲಿ. ಇನ್ನು ಮಿಕ್ಕಿದವರೆಲ್ಲ ಗೆಸ್ಟ್ ಟೀಚರ್ಸು. ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಇದು ಒಂದು ಆಟೋಗೆ 3 ವೀಲರ್ಸ್ ಹೇಗೋ ಹಾಗೆ ಟೀಚರ್ಸು, ಪೇರೆಂಟ್ಸು, ಮಕ್ಕಳು, ಈ 3 ಜನ ನಾವು ಕರೆಕ್ಟಾಗಿ ಎಲ್ಲದಕ್ಕೂ ನಾವು ಅವ್ರಿಗೆ ಬಾಂಡಿಂಗ್ ಆಗಿ ರೆಸ್ಪಾನ್ಸ್ ಮಾಡಬೇಕು. ಇವಾಗ ಟೀಚರ್ಸ್ ಒಂದು ಹೇಳ್ತಾರೆ ಇಲ್ಲಿ ಊಟದ ಬಗ್ಗೆ ಆಗಿರ್ಬೋದು. ಊಟದ ಬಗ್ಗೆ ಬಂದಾಗ ಮನೆಯಲ್ಲಾದರೆ ನಾವು ಒಂದು ಟೈಮ್ ಮಾಡಿದ್ರೆ 3 ಟೈಮು ತಿಂತೀವಿ. ಬಟ್ ಇಲ್ಲಿಲ್ಲ, ಪ್ರತಿ ದಿವಸ ಸ್ಪೆಷಲ್ ಇವತ್ತು ಮಾಡಿದವ್ರಿಗೆ ನೆಕ್ಸ್ಟ್ ವಾರದ ತನಕನೂ ಇರೋದಿಲ್ಲ. ಯಾಕೆ ಹೇಳಿ, ಈ ಗೌರ್ಮೆಂಟ್ ಎಲ್ಲ ಅನುಕೂಲ ಬಡ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಬೆಳೀತಾ ಇರ್ತಾರೆ. ಮಕ್ಕಳಿಗೆ ತುಂಬಾ ನಾಲೆಡ್ಜ್ ಇರುತ್ತೆ. ಪ್ರೈವೇಟ್ ಸ್ಕೂಲ್ಗೆ ಹಾಕೋಕ್ಕಾಗೋದಿಲ್ಲ. ಅದು ಫಸ್ಟ್ ಆಫ್ ಆಲ್ ಇಂಗ್ಲೀಷ್ ಮೀಡಿಯಂ ಈಗಂತೂ ಮಕ್ಕಳಿಗೆ ಒಂದು LKGಗೆ ಹಾಕ್ಬೇಕಂದ್ರೆ 50,000 ತನಕ ಡೊನೇಷನ್ ಇದೆ. ಬಟ್ ಇಲ್ಲಿ 5th ಸ್ಟ್ಯಾಂಡರ್ಡ್ ಇಂದ SSLC ತನಕ ಒಂದು ಮಗು ಇಂಗ್ಲಿಷ್ ಮೀಡಿಯಂ ಓದೋದ್ರಿಂದ ಊಟ, ಬಟ್ಟೆ, ವಸತಿ ಎಲ್ಲನೂ ಸಿಗ್ತಾ ಇದೆ. ಅಂದ್ರೆ ಇದನ್ನ ಉಳಿಸ್ಕೋಬೇಕಂದ್ರೆ ನಮ್ಮ ತಂದೆ ತಾಯಿ ಸಪೋರ್ಟ್ ತುಂಬಾನೇ ಇರಬೇಕು ಟೀಚರ್ಸ್ಗೆ. ಯಾಕಂದ್ರೆ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇದು ಯಾವುದು ಮುಂದೆ ಬರೋಕ್ಕಾಗೋದಿಲ್ಲ. ಅದರಿಂದ ನಾವೇನು ಮಾಡ್ಬೇಕಂದ್ರೆ ಅವ್ರಿಗೆ ಏನು ಸಿಸ್ಟಮ್ಯಾಟಿಕ್ ರೂಲ್ಸ್ ರೆಗ್ಯುಲೇಷನ್ ಇಂಪಾರ್ಟೆಂಟ್. ರೂಲ್ಸ್ ಯಾವ ದಿನ ಬರಬೇಕು, ಮಕ್ಕಳು ಮಾತಾಡಿಸ್ಬೇಕು, ಯಾರು ಬಂದು ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ಅವ್ರಿಗೂ ನಾವು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡೋ ಜೊತೆಗೆ ಮಕ್ಕಳಿಗೆ ನಾವು ತಂದೆ ತಾಯಿಯಾಗಿ ಫಸ್ಟ್ ಏನು ಹೇಳ್ಬೇಕಂದ್ರೆ, ಫಸ್ಟ್ ಗುರು ಬ್ರಹ್ಮ ಗುರುದೇವ ಮಹೇಶ್ವರ ಅಂತ ಹೇಳ್ತಾರೆ. ಫಸ್ಟ್ ತಂದೆ ತಾಯಿಗೆ ಗೌರವ ಕೊಡೋದು ನಾವು ಮನೆಯಿಂದ ಕಲಿಸಿದ್ರೆ, ಇಲ್ಲಿ ಗುರು ವಿಷ್ಣು ಗುರುಗೆ ಅವರಾಗೆ ಅವರು ಮರ್ಯಾದೆ ಕೊಡ್ತಾರೆ. ಹೇಳಿದ ಮಾತು ಮನೆಯಲ್ಲೇ ಹೇಳ್ಬೇಕು. ನಾವು ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಎಷ್ಟು ಓದ್ಬೇಕು, ಏನೇ ಆಗ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಮನೆಯಿಂದ ಹೇಳ್ಕೊಟ್ಟಾಗ ಇಲ್ಲಿ ಆಟೋಮೆಟಿಕ್ ಟೀಚರ್ಗೆ ಸ್ವಲ್ಪ ಕಷ್ಟ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಇವಾಗ ಮನೆಯಲ್ಲಿ ಬೆಳೆದಿರೋ ಮಗು ತಂದೆ ತಾಯಿ ಗೌರವ ಕೊಟ್ಟಾಗ ಇಲ್ಲಿ ಟೀಚರ್ಸ್ 100% ಕೊಡುತ್ತೆ. ಯಾಕಂದ್ರೆ ಎಕ್ಸಾಂಪಲ್ ನನ್ನ ಮಗು 10ನೇ ತರಗತಿ ಓದ್ತಾ ಇದೆ. ಯಾವ ಟೀಚರ್ಸ್ ಆದ್ರೂ ಕೇಳ್ಬೋದು, ಅದು ಏನಾಗ್ಲಿ ಎಲ್ಲದನ್ನು ಅಕ್ಸೆಪ್ಟ್ ಮಾಡುತ್ತೆ, ಯಾವುದನ್ನು ಕ್ವಶನ್ನೇ ಮಾಡೋದಿಲ್ಲ, ಸರಿ ಅಂತ ಹೇಳ್ತಾರೆ. ಅದು ತಂದೆ ತಾಯಿಯಾಗಿ ಪೋಷಕರಾಗಿ ನಾವು ಫಸ್ಟ್ ಮಕ್ಕಳಿಗೆ ಕಲಿಸ್ಬೇಕು ಅಂತ ನಾನು ಕೋರ್ಕೊಂತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.